ಏನು ಹೆಂಗ ನಿಮ್ ಮಗಳಿಗೆ ಏನು ಯಾವ ರೀತಿ ಮೋಸ ಮಾಡಿದವ? ಏನ್ ಬೋಸಣ ಮಾಡ್ಯಾನ್ರಿ. ಏನು ಮನೆಗೆ ಹೋಗಿ ಅಲ್ಲಿ ಹೋಗಿ ಮದ್ವಿ ಬಿಡುಗಡೆ ಅವ ಮಾಡಿದನ್ ಹುಡುಗ? ಹ್ಞೂ ಮಾಡ್ಯಾನ್ರಿ. ಮದ್ವಿ ಮಾಡ್ಕೊಂಡವ್ರು ಏನನ್ನತ್ತಾರ್ರಿ? ಅವ್ರಿ ಹಿಂಗಾರಿ ಹೆಂಗ್ರಿ ನೀವ ವಿಚಾರ ಮಾಡ್ರಿ ಅಂತ ಹುಡುಗ ಇದನ್ನ ಮಾಡ್ಕೊಂಡ್ ಮಲ್ಕೊಂಡಾವ ಎದ್ದಿಲ್ಲ. ತಂದೆ ತಾಯಿನೂ ಮಲ್ಕೊಂಡಾರ ನೆಲನ ಇರ್ತಾರ. ಮುಂದೆ ಅದಕ್ಕೆ ಇದ್ ಬೇಕ್ರಿ ಅನ್ನತ್ತಾರ. ಕರ್ಕೊಳಂಗಿಲ್ಲ ಅನ್ನತ್ತಾರ. ಕರ್ಕೊಳ್ಳೋಣ. ಮತ್ ನೀವು ಈಗ ಏನ್ ಮನ್ಯಾಗ ಇಟ್ಕೊಳಂಗಿಲ್ಲ? ಇಟ್ಕೊಳ್ಳೋದು ಹೆಂಗ ನೀವು ಎಲ್ಲಾ ಈದ್ ಆದಿಂದ ಹೆಂಗ್ರಿ ಸಾಹೇಬ್ರ? ಇದನ್ನೆಲ್ಲ ಮಾಡಿದನಲ್ಲ ಈ ಸಲ ರೆಡಿ. ಈಗ ಅವ್ನು ಮದ್ವಿ ಮಾಡ್ಕೊಂಡ್ ನಾವೇನಂತ ಯಾರಿ ಈಗ ಹುಡುಗ ಮದ್ವಿ ಒಳ್ಳೆ ಅವ್ರ ಮದ್ವಿ ಆಗೋಲ್ಲ ಅನ್ನತ್ತದ್ರಿ ಅನ್ನತ್ತನ್ರಿ. ಯಾಕಂದ್ರೆ ಇಷ್ಟೆಲ್ಲ ಮಾತ್ರ ರೆಡಿ ಇಡ್ಸ್ಕೊತಾನ. ಅದರಿ ನಾವು ಈಗ ಕೇಳ್ಬೇಕ್ರಿ. ಈಗ ಯಾಕೆ ಬರತ್ತ ಯಾರು ತಂದಿರಿ? ತಂದೆ ತಾಯಿ ಅವ್ರು ಬ್ಯಾಡ ಅಂತಾರ್ರಿ. ಕಾಲ್ ಮೇಲೆ ಹೊಡೆದ ಅವ್ನು ಇದನ್ನ ಮಾಡಿ ಕರಿ ನಾ ಬ್ಯಾಡ ಅಂತಾರ. ಮನಿ ಮೊಮ್ಮಗಳನ್ನ ತಗೊಂಡಿ ನಾನು ಅವ್ರನ್ನ ಕರ್ಕೊಂಡ್ ಮದ್ವಿ ಮಾಡ್ತೀನಿ ಅಂತಾರ. ಆಲ್ರೆಡಿ ಮದ್ವಿ ಫಿಕ್ಸ್ ಆಗಿತ್ತು. ಆಗಿಲ್ರಿ. ನಮ್ಮ ಮೊಮ್ಮಗಳ ಮದ್ವಿ ಮಾಡ್ಕೊಡ್ತಾನೆ ನಾತನ್ರಿ ಅವ್ರ ಅಪ್ಪ ರೀ. ಈಗ ಜೀವನ ಹಾಳು ಮಾಡಿದಲ್ರಿ. ನಿಮ್ ಮಗಳ ಜೀವನ ಅಂತೂ ಹಾಳಾಗೈತ್ರಿ. ಅದಕ್ಕ ಒಂದ್ ಏನ್ ನ್ಯಾಯ ಕೊಡ್ಸದ್? ಈಗ 4 ದಿನದಿಂದ ಸ್ಟೇಷನ್ ಹೊಂಟ್ರಿ, ಏನಾತ್ರಿ ಅಲ್ಲಿ? ಅಲ್ಲಿ ಹೋದ ಕೂಡರಿ ಆರೋಪ ಅಲ್ಲಿ ಸ್ಟೇಷನ್ಗೆ ಹೋದ್ರಿ. ಇಲ್ಲೇ ಇದ ಕಿತ್ತೂರು ಸ್ಟೇಷನ್ಕ್ ರೀ. ಸ್ಟೇಷನ್ಗೆ ಹೋಗ್ರಿ. ಅವ್ರು ಹೋಗಿ ಇದನ್ನ ಕೊಟ್ರಿ, ಕಂಪ್ಲೇಂಟ್ ಕೊಟ್ರ. ಅವ್ರ ಏನಂತಾರಿ ಇವನ್ ಹಿಡ್ಕೊ ಇದನ್ನ ತೋರಿ ಕೊಡ್ರಿ ಅಂತಂದ್ರ ಅವ್ರ ಏನಂತಾರಿ ಆರೋಪಿನ ಕರ್ಕೊಂಬರ್ರಿ ಒಯ್ರಿ ಅನ್ನತಾರ. ಅವ್ರ ಸ್ಟೇಷನ್ ಪೊಲೀಸ್ ಈಗ 4 ದಿವಸ ಆದ್ರಿ. ತಗೊಂಡಿಲ್ಲ. ಈಗ ಏನಾಗ್ಬೇಕಂತೀರಿ ನೀವು? ಈಗ ನಮ್ ಹುಡುಗ ನ್ಯಾಯ ಸಿಗ್ಬೇಕು ನಮ್ಮ ಹುಡುಗಿ ಅಂತ.